ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಪುಟ್ಟ ಲಾಗು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಬೆಳಗ್ಗೆನೇ 4:15ಗೆ ಎದ್ಬಿಟ್ಟು ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ಬಂದುಬಿಡೋಣ, ಆಮೇಲೆ ಉಳ್ದಿದ್ದ ಕೆಲಸ ಮಾಡ್ಕೋಬೋದು ಅಂದ್ಬಿಟ್ಟು ಬೆಳಗ್ಗೆನೇ 4:15ಗೆ ಎದ್ದೆ. 4:15ಗೆ ಎದ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ಇನ್ನೂ ಯಾರೂ ಸರಿಯಾಗಿ ಎದ್ದಿರಲಿಲ್ಲ, ಎಲ್ಲೆಲ್ಲೋ ಒಬ್ಬೊಬ್ಬರು ಎದ್ದಿದ್ರು ಅಷ್ಟೇ. ಸರಿ ಬೇಗ ಹಾಕ್ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಇನ್ನೂ ಹುಡುಗರು ಮಲಗಿದ್ರಲ್ವ, ಸರಿ ಅವಳು ಎಬ್ಬಿಸಮ್ಮ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಅವಳು ಮಲಗಿರಲಿ, ಆಮೇಲೆ ಎಬ್ಬಿಸೋಣ ಅಂದ್ಬಿಟ್ಟು ಅಷ್ಟರಲ್ಲೆಲ್ಲ ಮನೆ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಬಂದು ಆಮೇಲೆ ಎದ್ದೇಳ್ಸೋಣ ಅಂದ್ಬಿಟ್ಟು ನಾನು ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ. ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಸ್ವಲ್ಪ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ರವೆ ಸಜ್ಜಿಗೆ ಮಾಡ್ಕೊಳ್ಳೋಣ, ನೈವೇದ್ಯಕ್ಕೆ ಇಡೋಕ್ಕೆ ಅಂತ ಅಂದ್ಬಿಟ್ಟು ರವೆ ಹಾಕ್ಬಿಟ್ಟು ಸಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ರಜೆ ಇರಲಿಲ್ಲ, ಅವ್ರು ಇಸ್ಕನಲ್ಲಿ ಕೆಲಸ ಮಾಡೋದ್ರಿಂದ ಸರಿ ಅವ್ರಿಗೂ ಬಾಕ್ಸಿಗೆ ಮತ್ತು ಟಿಫನ್ಗೆಲ್ಲ ಬೇಕಿತ್ತು ಅಂದ್ಬಿಟ್ಟು ತರಕಾರಿ ಪಲಾವ್ ಮಾಡಿಬಿಡೋಣ, ತಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ತರಕಾರಿ ಇತ್ತು, ತರಕಾರಿ ಪಲಾವ್ನ ರೆಡಿ ಮಾಡಿಕೊಂಡೆ. ತರಕಾರಿ ಪಲಾವ್ ರೆಡಿ ಮಾಡಿ ಇಟ್ಬಿಟ್ರೆ ಪೂಜೆ ಮಾಡ್ಕೊಳ್ಳೋಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಅಷ್ಟರಲ್ಲಿ ಅವಳು ಎದ್ದು ಸರಿ ಸ್ನಾನ ಮಾಡ್ಕೊಂಬಪ್ಪ ಅಂದರೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆ ಸ್ವಲ್ಪ ಎಲ್ಲ ನಾನು ರೆಡಿ ಮಾಡಿದ್ದೆ. ಕಳಸಕ್ಕೆಲ್ಲ ಹೂವು ಎಲ್ಲ ಹಾಕಿ ಮತ್ತು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿದ್ದೆ. ಅಷ್ಟರಲ್ಲಿ ಅವಳು ಎದ್ಬಿಟ್ಟು ಮುಖವಾಡಕ್ಕೆ ಅದು ಐಬ್ರೋ ಎಲ್ಲ ಬರೀತೀನಮ್ಮ ನಾನು ಅಂತ ಅಂದ್ಲು. ನಾನು ಯಾವಾಗೂ ಲಕ್ಷ್ಮಿ ಎಲ್ಲ ಕೂರಿಸಿರಲಿಲ್ಲ, ನಾನು ಕಾಯಿ ಕಳಸ ಇಟ್ಟೇ ವರ್ಷ ಪೂಜೆ ಮಾಡ್ತಾಯಿದ್ದೆ ಅಷ್ಟೇ. ಈ ವರ್ಷ ಎಲ್ಲರೂ ಕೂರಿಸ್ತಾರಮ್ಮ, ನಾವು ಕೂರಿಸೋಣ ಅಂತ ಇವಳು ತುಂಬ ಇಷ್ಟಪಟ್ಟಳು. ಮತ್ತು ಚೆನ್ನಾಗಿರುತ್ತೆ ಅಮ್ಮ, ಎಲ್ಲ ರೆಡಿ ಮಾಡ್ತೀಯಲ್ಲ, ಇನ್ನು ಕಳಸ ಇಡೋಕ್ಕೆ ಜೊತೆಗೆ ಎಲ್ಲ ಚಿಕ್ಕದು ಮಾಡೋಣ, ದೇವ್ರ ಮನೆಯಲ್ಲೇ ಇಡೋಣ ಅಂದ್ಲು. ನನಗೆ ಯಾವ ಥರ ಪ್ರತಿಷ್ಠಾಪನೆ ಮಾಡಬೇಕು ಏನು ಅಂತೆಲ್ಲ ಗೊತ್ತಿರಲಿಲ್ಲ. ಸುಮ್ಮನೆ ಹೆಂಗೋ ಮಾಡಬಾರ್ದಲ್ಲಪ್ಪ ಅಂತ ಭಯ ಇತ್ತು. ಹಂಗಾಗಿ ಸರಿ ನೋಡೋಣ, ಒಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಸರಿ ಕೂರಿಸೋಣ ಕಳಸಕ್ಕೇ ಚಿಕ್ಕದಾಗಿ ದೇವ್ರ ಮನೇಲಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅವಳು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ಕೊಂಡು ಕೊಟ್ಟಳು ನನಗೆ. ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದಾದಮೇಲೆ ಪೂಜೆನೂ ಎಲ್ಲ ಮುಗಿಸ್ಕೊಂಡೆ ನಾನು. ನೋಡಿ, ಇದು ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ. ಹಂಗೆ ಗೊತ್ತಿರೋ ಹಾಗೆ ಮಾಡಿದೆ, ಒಂದು ಚೆನ್ನಾಗಿ ಬಂತು. ರೆಡಿ ಮಾಡಿ ಇಬ್ಬರೂ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ಇದು ಇವತ್ತಿನ ಪುಟ್ಟ ಲಾಗು. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ತುಂಬ ಖುಷಿ ಆಯಿತು ನನಗೆ.